ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ರಚನಾ ಸವಿರುಚಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮಾಡೋ ಅಂತಹ ದಾಲ್ ಕಿಚಡಿ ತೋರಿಸ್ತಾ ಇದ್ದೀನಿ. ಒಂದು ಹೋಟೆಲ್ ಶೈಲಿನಲ್ಲೇ ಆಗುತ್ತೆ ಅಂತಂತ ಹೇಳ್ಬಿಟ್ಟು ಇನ್ಸ್ಟೆಂಟಾಗಿ ಮಾಡ್ಬೋದು. ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ, ದೋಸೆ ಇಡ್ಲಿ ಚಪಾತಿಗೆ ನಾವು ಪ್ರಿಪೇರ್ ಆಗಿಲ್ಲ, ಅದೆಲ್ಲ ತಿಂದು ಬೋರ್ ಆಗಿದೆ ಅಂತಂದಾಗ ಒಂದು 15-20 ನಿಮಿಷ ಟೈಮಲ್ಲಿ ದಾಲ್ ಕಿಚಡಿನ ಒಂದು ಹೋಟೆಲ್ ಶೈಲಿನಲ್ಲಿ ಮಾಡುವಂತಹ ದಾಲ್ ಕಿಚಡಿನೇ ಮನೆಯಲ್ಲೇ ಮಾಡ್ಕೊಬೋದು. ಬರೀ ತೊಗರಿಬೇಳೆ ಟೊಮೆಟೊ ಇದ್ದರೆ ಸಾಕು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ತೊಗರಿಬೇಳೆ ಟೊಮೆಟೊ ಇರುತ್ತೆ. ಹಾಗಾಗಿ ಕೆಲವು ಇಂಗ್ರೀಡಿಯೆಂಟ್ಸ್ ಆಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರಲ್ಲಿ 1 ಕಪ್ ಅಷ್ಟು ತೊಗರಿಬೇಳೆ, 1 ಕಪ್ ಅಷ್ಟು ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ 2-3 ಸಲ ವಾಶ್ ಮಾಡಿಕೊಂಡು ಅದಕ್ಕೆ ಡಬಲ್ ಕ್ವಾಂಟಿಟಿ, ನಾವು ಅನ್ನ ಮಾಡೋದಕ್ಕೆ 2 ಗ್ಲಾಸ್ ನೀರು ಹಾಕಿದ್ರೆ ಇಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಬೇಕಾಗುತ್ತೆ. ಹಾಗಾಗಿ ಡಬಲ್ ಕ್ವಾಂಟಿಟಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದು 3-4 ವಿಸಿಲ್ ಹಾಕ್ಸ್ಕೊಂಬಿಡೋಣ. ಆ ವಿಸಿಲ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 3-4 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಸ್ಪೂನು ತುಪ್ಪ ಕೂಡ ಹಾಕ್ಕೊಳ್ಳೋಣ. ಅಡುಗೆ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದ ಮೇಲೆ ಇಲ್ಲಿ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು 5-6 ಎಸಳು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ. ಮತ್ತು 1-2 ಕಡ್ಡಿ ಕರಿಬೇವು ಕೂಡ, ಫ್ರೆಶ್ ಆಗಿರೋಂತಹ ಕರಿಬೇವು ಕೂಡ ಹಾಕ್ಕೊಂಡು ಆ ಬೆಳ್ಳುಳ್ಳಿ ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೊಬೇಕಾಗುತ್ತೆ. ತುಪ್ಪ ಮತ್ತು ಅಡುಗೆ ಎಣ್ಣೆನಲ್ಲೇ ಚೆನ್ನಾಗಿ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೊಬೇಕಾಗುತ್ತೆ. ನಿಮಗೆ ಆ ಬೆಳ್ಳುಳ್ಳಿ ಉಡಿಯುವಾಗಲೇ ತುಪ್ಪದಲ್ಲಿ ಒಂದು ಅರೋಮ ಬರುತ್ತೆ, ಘಮ್ ಅಂತ. ಅಲ್ಲಿವರೆಗೂ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದೇ ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಈ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಅಂದರೆ ಅದು ಟ್ರಾನ್ಸ್ಪರೆಂಟ್ ಬರಬೇಕು. ನಿಮಗೆ ಗೊತ್ತಾಗುತ್ತೆ ನೋಡಿ, ಇವಾಗ ಗೊತ್ತಾಗ್ತಾ ಇದೆ. ಇದು ಆಲ್ಮೋಸ್ಟ್ ಈ ಒಂದು ಲೆವೆಲ್ಗೆ ಟ್ರಾನ್ಸ್ಪರೆಂಟ್ ಬರಬೇಕು. ಅಲ್ಲಿವರೆಗೂ ಈರುಳ್ಳಿನ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಹಾಗೆ 2 ಟೊಮೆಟೊನ ಕೂಡ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಈರುಳ್ಳಿ ಒಂದು ಟ್ರಾನ್ಸ್ಪರೆಂಟಿಗೆ ಬಂದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು ಅಂತಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ನೋಡ್ಕೊಂಡು ಲಾಸ್ಟಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೋದು. ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೆಟೊ ಬೇಯೋವರೆಗೂ ಬೇಯಿಸ್ಕೊಳೋದಕ್ಕೆ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಟೊಮೆಟೊ ಒಂದು ಹಂತಕ್ಕೆ ಬೆಂದಿದೆ ಅಂತ ಅಂದಮೇಲೆ ನಾವಿಲ್ಲಿ ಬೇಯಿಸಿರೋ ಅಂತಹ ಅನ್ನ ಹಾಕ್ಕೊಬೇಕಾಗುತ್ತೆ. ಅದು ಯಾವ ರೀತಿ ನಾವು ಬೆಂದಿದೆ ಅಂತ ಕೂಡ ನೋಡ್ಕೊಂಬರೋಣ. ಈಗ ನೋಡಿ, ಟೊಮೆಟೊ ಬೆಂದಿದೆ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಧನಿಯಾ ಪುಡಿ, ಹಾಗೆ 1 ಸ್ಪೂನು ಅಚ್ಕಾರದ ಪುಡಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ ಎಲ್ಲನೂ ಸೇರಿಸ್ಕೊಂಡು ಟೊಮೆಟೊನ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಆದಷ್ಟು ಟೊಮೆಟೊ ಚೆನ್ನಾಗಿ ಬೆಂದ್ರೇ ಇದು ಬೇಳೆಬಾತು ದಾಲ್ ಕಿಚಡಿ ತುಂಬ ಟೇಸ್ಟಿಯಾಗುತ್ತೆ. ಸೊ ಈ ಹಂತದಲ್ಲಿ ಬೇಯ್ತಿದ್ದಾಗ ಜಾಸ್ತಿ ಪೌಡರ್ ಹಾಕಿದ ಮೇಲೆ ಹುರ್ಕೊಳ್ತಾ ಇದ್ರೆ ಅದು ಸಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಖಾರನೆಲ್ಲ ಬೇಯಿಸ್ಕೊಬೇಕಾಗುತ್ತೆ. ಇವಾಗ ನೋಡಿ, ಕುಕ್ಕರು 3-4 ವಿಸಿಲ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ಬೇಳೆ ಅನ್ನ ಎಲ್ಲ ಎಷ್ಟು ಸಾಫ್ಟಾಗಿ ಅಂದರೆ ಒಂದು ಪರ್ಫೆಕ್ಟಾಗಿ ಬೆಂದಿದೆ. ನಾವು ದಾಲ್ ಕಿಚಡಿಗೆ ಹೇಗೆ ಬೇಕೋ ಹಾಗೆ ಪರ್ಫೆಕ್ಟಾಗಿ ಬೆಂದಿದೆ. ಸ್ವಲ್ಪ ಅದನ್ನು ಹಾಗೆ ಕುಕ್ಕರಲ್ಲೇ ಅದರಲ್ಲೇ ಸ್ನ್ಯಾಶ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈಗ ನೋಡಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಾವು ಮಾಡಬೇಕಾಗಿರೋಂತಹ ದಾಲ್ ಕಿಚಡಿ ಮುಗಿಯುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಮಿಕ್ಸ್ಗೆ ಸ್ವಲ್ಪ ನೀರು ಹಾಕ್ಕೊಬೇಕಾಗುತ್ತೆ. ನಮಗೆ ಕ್ವಾಂಟಿಟಿ ಜಾಸ್ತಿ ಅಂದರೆ ತುಂಬ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ತುಂಬ ಅಲ್ಲ, ಲೈಕ್ ಪೊಂಗಲ್ಲು, ಬಿಸಿಬೇಳೆ ಬಾತ್ ಇದ್ದಂಗೆ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ಯಾವೊಂದು ಕನ್ಸಿಸ್ಟೆನ್ಸಿಗೆ ಬೇಳೆಬಾತ್ ರೆಡಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು, ನಿಮಗೆ ಇನ್ನೂ ತೆಳ್ಳಗೆ ಬೇಕಂದ್ರೂ ಮಾಡ್ಕೊಬೋದು, ಹಾಗೆ ಗಟ್ಟಿಗೆ ಬೇಕಂದ್ರೂ ಮಾಡ್ಕೊಬೋದು. ಈ ಒಂದು ಪಾಯಿಂಟಲ್ಲಿ ನೀವು ಉಪ್ಪು ಕೂಡ ಒಂದ್ಸಲ ಟೇಸ್ಟ್ ಮಾಡಿಕೊಂಡು ಮತ್ತೆ ಉಪ್ಪು ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ದಾಲ್ ಕಿಚಡಿ ಇಲ್ಲಿಗೆ ರೆಡಿ ಆಗುತ್ತೆ. ಇನ್ನೊಂದು ಇದಕ್ಕೆ ಫೈನಲ್ ಟಚಪ್ ಕೊಡಬೇಕು. ನೋಡಿ, ಇಲ್ಲಿ ನಾನು ತುಪ್ಪನ ಕಾಯಿಸ್ಕೊಂಡು ಸಣ್ಣದಾಗಿ
ಶುಂಠಿನ ಹೆಚ್ಚಿಟ್ಕೊಂಡು ಆ ತುಪ್ಪದಲ್ಲೇ ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಶುಂಠಿ ನಮಗೆ ಬಾಯಿಗೆ ಸಿಗ್ತಾ ಇದ್ರೆ ತಿನ್ನುವಾಗ ಆಹಾ ಒಂದು ಅದ್ಭುತ ರುಚಿನೇ ಕೊಡುತ್ತೆ ದಾಲ್ ಕಿಚಡಿ ಅಂತ ಹೇಳ್ಬೋದು. ಇಲ್ಲಿಗೆ ದಾಲ್ ಕಿಚಡಿ ತಿನ್ನೋದಕ್ಕೆ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆ ಮಂದಿ ಎಲ್ಲ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನೀವಿನ್ನು ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.